ಫೈಟ್ ಕೊಡುವಂಥ ಒಂದು ಅಂಶದ ಬಗ್ಗೆ, ಅವರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಅಂಶಗಳ ಬಗ್ಗೆ ಅವರು ಮಾತಾಡಿದ್ದಾರೆ. ಸೊ ಈಗ ನಾನು ಅವ್ರದ್ದು ಏನು ಭಾಳ ಪ್ರಮುಖವಾದ ವ್ಯಕ್ತಿತ್ವ ಅಂತಂದರೆ, ಅವರ ಒಂದು ವ್ಯಕ್ತಿತ್ವನ ಸಾಮಾಜಿಕ ಹೋರಾಟದಲ್ಲಿ ಗುರುತಿಸಿದಂಥ ವ್ಯಕ್ತಿ ಮೊಟ್ಟ ಮೊದಲಿಗೆ ಸುಭಾಷ್ ಚಂದ್ರ ಬೋಸ್ ಅವರು. ಒಂದು ಕಲ್ಕತ್ತಾನಲ್ಲಿ ಒಂದು ಆಯೋಜನೆ ನಡೆಯುತ್ತೆ, ಒಂದು ರ್ಯಾಲಿ ನಡೆಯುತ್ತೆ. ಸೊ ಆವಾಗ ಇವರ ಒಂದು ಪ್ರಾತಿನಿಧ್ಯನ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಗಮನಿಸಿ ಅವ್ರನ್ನ ಗುರುತಿಸ್ತಾರೆ. ಅಂದರೆ ಇವರು ಇವರಲ್ಲಿರುವಂಥ ಒಂದು ಉತ್ತಮವಾದ ನಡೆ ಆಗ್ಬೋದು, ಉತ್ತಮವಾದ ಲೀಡರ್ಶಿಪ್ ಆಗ್ಬೋದು, ಆ ರ್ಯಾಲಿನಲ್ಲಿ ಕಂಡು ಹಿಡಿದು ಇವ್ರನ್ನ ಒಳ್ಳೆಯ ಉತ್ತಮವಾದ ಲೀಡರ್ ಅಂತ ಅಂದ್ಬಿಟ್ಟು ಅವರು ಗುರುತಿಸಿ ಮುಂದೆ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇವ್ರನ್ನ ಮುಂದಾಳತ್ವದಲ್ಲಿ ಇವ್ರನ್ನ ಗುರುತಿಸಿರ್ತಾರೆ. ಸೊ ಇವರು ಒಂದು ಹಸಿರು ಕ್ರಾಂತಿಯಲ್ಲಿ ನಿಜವಾಗೂ ಒಳ್ಳೆಯ ಒಂದು ಕ್ರಾಂತಿಯನ್ನು ಮಾಡ್ತಾರೆ. ಏನಂತಂದರೆ ಕೃಷಿ ಉತ್ಪನ್ನದಲ್ಲಿ ಆಗ ತುಂಬ ಅವರು ಎಷ್ಟು ಬೇಕೋ ಅಷ್ಟು ಬೆಳೆಯನ್ನು ಬೆಳ್ಕೊಂಡು ಇರುವಂಥ ಒಂದು ಸಂದರ್ಭ ಇರುತ್ತೆ. ಅದನ್ನು ದ್ವಿಗುಣವಾಗಿ ಮಾಡೋದ್ರ ಬಗ್ಗೆ ಒಂದು ಕ್ರಾಂತಿಯನ್ನೇ ಒಂದು ದೇಶದಲ್ಲಿ ಚಾಲನೆಗೆ ತರ್ತಾರೆ. ಇದು ಒಂದು ಮೊಟ್ಟ ಬಾರಿಗೆ ಹಸಿರು ಕ್ರಾಂತಿಯನ್ನು ತಂದಿದ್ದು ನಮ್ಮ ಬಾಬು ಜಗಜೀವನ ರಾಮ್ ಅವರು. ಮತ್ತು ಅಸ್ಪೃಶ್ಯತೆ ಆಗಲಿ, ನಮ್ಮ ದಲಿತ ಸಂಘದಲ್ಲಿ ಏನು ಹಲವಾರು ವರ್ಷಗಳಿಂದ ನಡೆದು ಬಂದಿದ್ದ ಅಂತ ಒಂದು ಅಸ್ಪೃಶ್ಯತೆತನವನ್ನು ಹೋಗಲಾಡಿಸಬೇಕು ಅಂತ ಅಂದ್ಬಿಟ್ಟು ಭಾಳಷ್ಟು ಜನ ಅದರಲ್ಲಿ ಹೋರಾಡಿದ್ದಾರೆ. ಅದರಲ್ಲಿ ಒಬ್ಬರು ಪ್ರಮುಖ ವ್ಯಕ್ತಿ ನಮ್ಮ ಜಗಜೀವನ್ ರಾಮ್ ಅವರು ಇರ್ತಾರೆ. ಸೊ ಇವರೆಲ್ಲ ಅನಾದಿ ಕಾಲದಿಂದನೂ ಇವರು ನಮಗೆ ದಲಿತರಿಗೆ ಏನೇನು ತೊಂದರೆ ಇದೆ, ಅವರು ಯಾವ ಯಾವ ಹಂತದಲ್ಲಿ ಏನೇನು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ, ಇದನ್ನೆಲ್ಲ ಮನಗಂಡು ಇವರು ಮುಂದೆ ಒಂದು ಫ್ಯೂಚರಲ್ಲೂ ಇವರಿಗೆ ಈ ಥರ ಒಂದು ಅನುಭವಗಳು ಆಗಬಾರ್ದು, ಇವರು ಎಲ್ಲ ರೀತಿಯಲ್ಲೂ ಮುಂದಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ಸಂವಿಧಾನದಲ್ಲೂ ಇವರಿಗೆ ಒಂದು ವೋಟ್ ಮಾಡುವಂಥ ಹಕ್ಕು ಇರಬೇಕು ಅನ್ನೋ ಒಂದು ಅಂಶನ ತುಂಬ ಒತ್ತು ಕೊಟ್ಟು ಇವರು ಇದನ್ನು ಹೇಳಿದ್ದಾರೆ. ಅದೇ ರೀತಿ ಸಂವಿಧಾನದಲ್ಲಿ ಈ ಒಂದು ಅಂಶನ ಬರೋದಕ್ಕೆ ಇವರ ಒಂದು ಪಾತ್ರ ತುಂಬ ಮುಖ್ಯವಾದ್ದಾಗಿದೆ. ಸೊ ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾವು ಅವರ ಜಯಂತಿ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಎಲ್ಲ ಒಂದು ಒಳ್ಳೆಯ ಒಂದು ಕಾರ್ಯಗಳನ್ನ ನೆನೆಸ್ಕೊಂಡು ಅವರು ಹಾಕಿರುವಂಥ ಹಾದಿಯಲ್ಲಿ ನಾವು ಮುಂದಕ್ಕೆ ನಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆನೇ ನಾವು ಹೆಚ್ಚಿನದಾಗಿ ತಗೋಬೇಕು. ಮತ್ತು ಅದೇ ರೀತಿ ನಮ್ಮ ದಲಿತ ವರ್ಗದವರು ತುಂಬ ಯೋಚನೆ ಮಾಡಬೇಕಾಗಿರೋ ಅವರು ಹಾಕ್ಕೊಟ್ಟಿರುವಂಥ ಒಂದು ಅಂಶಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಮಕ್ಕಳ ಬಗ್ಗೆ ಆಗಲಿ, ಮಕ್ಕಳು ಯಾವ ರೀತಿ ಓದಬೇಕು, ಅವ್ರ ಮಕ್ಕಳು